ಸ್ವಲ್ಪ ಮನೆ ದೇವ್ರು. ಏಕೆಂದ್ರೆ ಅಲ್ಲಿ ಬರೀ ಪಾತ್ರ ಮಾಡೋದಲ್ಲ, ಆ ಟೆಕ್ನಿಕಲ್ ಸೈಡ್ ಎಲ್ರಿಗೂ ಗೊತ್ತಿದೆ. ರವಿಚಂದ್ರನ್ ಅವರು ಎಷ್ಟು ಇಸ್ ಏನಂತಾರೆ ಟೆಕ್ನಿಕಲಿ ಅವ್ರು ಬಂದಾಗ ಒಂಥರ ಅವರು ವಿಸಿಟ್ ತರ. ಸೊ ಅವಾಗ ಒಂದು ಸ್ವಲ್ಪ ಕರೆಕ್ಟಾಗಿ ಆ ಪಾಸ್, ಆ ಡೈಲಾಗ್ ಅಲ್ಲೇ ಪಾಸ್ ಕೊಡಬೇಕು, ಅಷ್ಟೇ ಪಾಸ್ ಕೊಡಬೇಕು. ಯಾಕೆಂದ್ರೆ ಇಲ್ಲೇನೋ ಫೋಕಸ್ ಶಿಫ್ಟ್ ಆಗೋದು, ಇಲ್ಲಿಂದೇನೋ ಒಂದು ಚಾಪೆ ಬರುತ್ತೆ, ಅದೇನೋ ಇನ್ನೊಂದ್ ಕಡೆ ಸ್ಕ್ರೀನ್ ರೋಲ್ ಅಪ್ ಆಗತ್ತೆ, ಅಥವಾ ಅವಾಗಲೇ ಕರೆಕ್ಟಾಗಿ ಹಾಲು ಉಕ್ಕಬೇಕು. ಅಂದ್ರೆ ಹಾಲು ಉಕ್ತಾ ಇರೋದು ಅದು ನೋಡ್ಕೋಬೇಕು, ಬಟ್ ಅದು ಆಬ್ವಿಯಸ್ ಆಗಿ ಕಾಣಬಾರ್ದು, ಎಕ್ಸ್ಪ್ರೆಷನ್ ಮೇಂಟೈನ್ ಆಗಿರ್ಬೇಕು, ಡೈಲಾಗ್ ತಗೋಬೇಕು. ಈ ತರ ಎಲ್ಲ ತುಂಬಾ ಸೂಕ್ಷ್ಮತೆಗಳು, ತುಂಬಾನೇ ಸೂಕ್ಷ್ಮವಾಗಿರುವಂತ ಸೂಕ್ಷ್ಮತೆಗಳಿತ್ತು ಅದರಲ್ಲಿ. ಸೊ ಹಾಗಾಗಿ ಅದೊಂದು ಸ್ವಲ್ಪ ಚಾಲೆಂಜಿಂಗ್ ಅನ್ನಿಸ್ತು. ಯಾಕೆಂದ್ರೆ ಅಷ್ಟು ಫೋಕಸ್ಡ್ ಆಗಿ ಮಾಡ್ಬೇಕಾಗಿತ್ತು. ಅಂಡ್ ಲೈಕ್ ಐ ಸೆಡ್, ನನಗೆ ನನ್ನ ಮೆಥಡ್ ಆಕ್ಟರ್ ಅಲ್ಲದೆ ಇರೋದ್ರಿಂದ ಒಂದು 3-4 ಸತಿ ಮಾಡಿದ್ರೆ ನಂಗೆ ಬೋರ್ ಹೊಡೆದ್ಬಿಡ್ತೆ. ಅಯ್ಯೋ, ಎಲ್ಲಿ ಆ ಒಂದು ರಿಪಿಟೇಟಿವ್ ಆಗಿ ಮಾಡಿದಾಗ ಇದು ಹೊಟ್ಟೋಗುತ್ತೆ, ಸ್ಪಾಂಟಿನಿಟಿ ಹೊಟ್ಟೋಗುತ್ತೆ. ನನ್ಗೆ ಅದು ಭಯ. ಸೊ ನನಗೆ ಮೈ ಬೆಸ್ಟ್ ವಿಲ್ ಆಲ್ವೇಸ್ ಬಿ ಮೈ ಫಸ್ಟ್ ಟೇಕ್. ಸೆಕೆಂಡ್ ಟೇಕ್ ಅಷ್ಟು ಒಂಚೂರು 3-4 ಅಂದ್ರೆ ಆ ತರ. ಅಂಡ್ ಅವಾಗೆಲ್ಲ ನೆಗೆಟಿವ್ ಬೇರೆ ಅಲ್ವಾ, ಸೊ ಅದೊಂದಿತ್ತು, ಏನು ಟೇಕ್ 1 ಆರ್ಟಿಸ್ಟ್ ಅಂತ. ಸೊ ಅದು ಬೇರೆ ಮೈಂಡ್ ಅಲ್ಲಿ. ಸೊ ಹಂಗಾಗಿ ಮನೆ ದೇವರು ಸ್ಲೈಟ್ಲಿ ಚಾಲೆಂಜಿಂಗ್ ಆ ತರ ಇದ್ರಲ್ಲಿ.